ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ಒಂದು ಸೆಷನಲ್ಲಿ GK ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡೋಣ. ಈಗಾಗಲೇ ಈ ಒಂದು ಪ್ರಶ್ನೆ ಪತ್ರಿಕೆಯ 1 ರಿಂದ 60ರವರೆಗಿನ ಕ್ವಶನ್ಗಳನ್ನು ನೋಡಿದ್ದೀವಿ. ಸೊ ಈಗ ಮುಂದುವರಿದ ಭಾಗ. ಫ್ರೆಂಡ್ಸ್, ಈ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗ ಆಗ್ತಾವ. ಓಕೆನಾ? ಡೋಂಟ್ ಮಿಸ್ ಸಿಂಗಲ್ ಕ್ವಶನ್. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಕ್ವಶನ್. ಒಂದು ಲೋಹವನ್ನು ನಿರ್ವಾತದಲ್ಲಿರಿಸಿದಾಗ ಇಫ್ ಅ ಮೆಟಲ್ ಈಸ್ ಕೆಪ್ಟ್ ಆಟ್ ಅ ವ್ಯಾಕ್ಯೂಮ್, ನಿರ್ವಾತ ಪ್ರದೇಶದಲ್ಲೇ ಒಂದು ಮೆಟಲನ್ನು ಅಥವಾ ಈಗ ಒಂದು ಐರನ್ ಪ್ಲೇಟ್ ಸ್ಟೀಲ್ ಪ್ಲೇಟ್, ಒಂದು ಐರನ್ ಪ್ಲೇಟನ್ನು ಈ ಒಂದು ವ್ಯಾಕ್ಯೂಮಲ್ಲಿ ಇಟ್ಟರೆ ಅಂದರೆ ಏನಾಗತ್ತಾ? ಜನರಲ್ ಏನಾಗತ್ತಾ? ಈಗ ವಾತಾವರಣದಲ್ಲಿ ಇಟ್ಟರೆ, ಈ ಒಂದು ಅರ್ತ್ ಅಟ್ಮಾಸ್ಫಿಯರ್ದಲ್ಲಿ ಇಟ್ಟರೆ ಏನಾಗತ್ತಾ? ಅದೇನಾಗತ್ತಾ? ಕರೋಜನ್, ರಸ್ಟ್ ಹಿಡಿಯುತ್ತಾ, ಅಂದರೆ ತುಕ್ಕು ಹಿಡಿಯುತ್ತಾ. ಬಟ್ ಇಲ್ಲಿ ಏನು ಕೇಳಿದ್ದಾರೆ? ನಿರ್ವಾತದಲ್ಲಿ ಅಂದಿದ್ದಾರೆ. ಸೊ ನಿರ್ವಾತದಲ್ಲಿ ಏನಾಗ್ತದ? ಅಲ್ಲಿ ಆಕ್ಸಿಡೇಷನ್ ಆಗಲ್ಲ, ಆಕ್ಸೀಕರಣ ಆಗಲ್ಲ. ಓಕೆನಾ? ಆಕ್ಸಿಡೈಸ್ ಆಗಲ್ಲ. ಸೊ ಅದು ರಸ್ಟ್ ಆಗಲ್ಲ. ರಸ್ಟ್ ಅಂದರೆ ತುಕ್ಕು ಹಿಡಿಯೋದಿಲ್ಲ. ಅಪ್ ಟು ಯಾವಾಗ? ಅದರ ಮೇಲೆ ನೀವು ಏನಾದರೂ ಈ ತುಕ್ಕು ಹಿಡಿಯುವಂಥ ಏನಾದರೂ ಸಮಥಿಂಗ್, ನೀರು ಅಥವಾ ಏನಾದರೂ ಒಂದು ಲಿಕ್ವಿಡ್ ಸ್ಪ್ರೇ ಮಾಡೋ ಮಟ್ಟ ಏನು ಅದು ತುಕ್ಕು ಹಿಡಿಯೋದಿಲ್ಲ. ಓಕೆನಾ? ಸೊ ಮೆಟಲ್ಸ್ ಆರ್ ಬಿಹೇವ್ ಇನ್ ಅ ವ್ಯಾಕ್ಯೂಮ್ ಈಸ್ ವೆರಿ ಡಿಫ್ರೆಂಟ್ಲಿ. ವ್ಯಾಕ್ಯೂಮ್ದಲ್ಲಿ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತವೆ, ಮತ್ತು ಅಟ್ಮಾಸ್ಫಿಯರ್ದಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಏರ್ ಅಲ್ಲಿ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತವೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಆಪ್ಷನ್ 3 ಆಗುತ್ತಾ. ಏನಪ್ಪ? ಸಂಕ್ಷಾರಣವು ನಡೆಯುವುದಿಲ್ಲ ಅಥವಾ ಆಕ್ಸೀಕರಣ ನಡೆಯುವುದಿಲ್ಲ. ನೆಕ್ಸ್ಟ್ ಕ್ವಶನ್. ಬಾಕ್ಸೈಟ್ ಯಾವುದರ ಅದಿರು? ಬಾಕ್ಸೈಟ್ ಇದೊಂದು ಅದಿರು ಅಥವಾ ಓರ್. ಈ ಕೆಳಗೆ ಕೊಟ್ಟ ಯಾವ ಒಂದು ಧಾತುವಿನ ಅಥವಾ ಮೆಟಲಿನ ಒಂದು ಅದಿರಾಗಿದೆ? ಇದು ನಾರ್ಮಲ್ ಆಗಿ ಬಾಕ್ಸೈಟ್ ಇದೊಂದು ಅಲ್ಯೂಮಿನಿಯಮ್ದು ಅದಿರ. ಸೊ ಈ ಒಂದು ಬಾಕ್ಸೈಟಿಂದ ಅಲ್ಯೂಮಿನಿಯಮನ್ನು ಪಡೆದುಕೊಳ್ತೀವಿ. ಓಕೆನಾ? ಈ ಬಾಕ್ಸೈಟ್ನಲ್ಲಿ ಹಲವಾರು ಸ್ವಲ್ಪ ಎಲ್ಲ ಮಿಕ್ಸರ್ ಇರುತ್ತೆ. ಅದಿರು ಅಂದರೆ ಏನು? ಮಿಕ್ಸರ್. ಅದರಲ್ಲಿ ರಸ್ಟ್ ಇರುತ್ತೆ, ಮಣ್ಣಿರುತ್ತೆ, ಕಲ್ಲಿರುತ್ತೆ, ಮತ್ತು ಬೇರೆ ಬೇರೆ ಸ್ವಲ್ಪ ಮೆಟಲ್ಗಳಿರ್ತಾವೆ. ಸೊ ಅದರಲ್ಲಿ ಮೇನ್ ಇರೋದೇನು? ಅಲ್ಯೂಮಿನಿಯಂ ಧಾತು. ಸೊ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ಸೊ ಇಲ್ಲೇ ಕರೆಕ್ಟ್ ಆನ್ಸರ್ ಅಲ್ಯೂಮಿನಿಯಮ್. ನೆಕ್ಸ್ಟ್. ನಿರ್ಲಿಂಗ ಸಸ್ಯ ಸಂವರ್ಧನೆಗೆ ಸಸ್ಯದ ಈ ಕೆಳಗಿನ ಭಾಗಗಳನ್ನು ಬಳಸುವುದಿಲ್ಲ. ನಿರ್ಲಿಂಗ ಸಸ್ಯ ಸಂವರ್ಧನೆ. ನಿರ್ಲಿಂಗ ಅಂದರೆ ಏನು? ಅಲ್ಲಿ ಲಿಂಗದ ಏನಪ್ಪ ಸಮ್ಮಿಲನ ಇರೋದಿಲ್ಲ. ಅಂದರೆ ಇಂಗ್ಲೀಷಲ್ಲಿ ವೆಜಿಟೇಟಿವ್ ಪ್ರೊಪ್ಯಾಗೇಷನ್ ಅಂತಾರೆ. ಅದಕ್ಕೆ ಏನಂತಾರೆ? ವೆಜಿಟೇಟಿವ್ ಪ್ರೊಪ್ಯಾಗೇಷನ್. ಓಕೆನಾ? ಒಂದೇನು? ಒಂದು ಸೆಕ್ಶುವಲ್, ಮತ್ತೊಂದು ಅಸೆಕ್ಶುವಲ್, ಮತ್ತೊಂದು ಲಾಸ್ಟ್ ವೆಜಿಟೇಟಿವ್ ಪ್ರೊಪ್ಯಾಗೇಷನ್. ಈ 3 ಮೆಥಡ್ ಮುಖಾಂತರ ರೀಪ್ರೊಡಕ್ಷನ್ ಆಗತ್ತಾ? ಏನು? ರೀಪ್ರೊಡಕ್ಷನ್ ಆಗತ್ತಾ? ಸೆಕ್ಶುವಲ್, ಅಸೆಕ್ಶುವಲ್, ವೆಜಿಟೇಟಿವ್ ಪ್ರೊಪ್ಯಾಗೇಷನ್. ಓಕೆನಾ? ಸೊ ಇದು ಸೆಕ್ಶುವಲ್ ಮೆಥಡು ಏನಪ್ಪ? ಎನಿಮಲ್ಸಲ್ಲಿ. ಓಕೆನಾ? ಎನಿಮಲ್ಸ್. ನೆಕ್ಸ್ಟು ಅಸೆಕ್ಶುವಲ್ ಆಗೋದು
ಇದು ಕೆಲವೊಂದು ಬ್ಯಾಕ್ಟೀರಿಯಾ, ವೈರಸ್ಸು. ಈಗ ಫಾರ್ ಎಕ್ಸಾಂಪಲ್ ಆಗಿ ಈಗ ನಿಮಗೆ ಹೇಳಬೇಕಂದ್ರೆ ಅಮಿಬಾ ಆಗಲಿ, ಹೈಡ್ರಾ ಸಿಲೆಂಟ್ರೇಟಾ ಮತ್ತು ಪ್ಲಾಸ್ಮೋಡಿಯಂ, ಈ ಥರ ವೈರಸ್ಸು, ಬ್ಯಾಕ್ಟೀರಿಯಾ, ಒಂದು ಮೈಕ್ರೋ ಆರ್ಗನಿಸಮ್ಸ್ ಏನಿರ್ತಾವಲ್ಲ, ಸೊ ಅವು ಅಸೆಕ್ಸುವಲ್ ಮುಖಾಂತರ ರೀಪ್ರೊಡಕ್ಷನ್ ಮಾಡ್ತವೆ. ನೆಕ್ಸ್ಟ್ ವೆಜಿಟೇಟಿವ್ ಪ್ರೊಪ್ಯಾಗೇಷನ್ ಅಂದರೆ ಏನು ಫ್ರೆಂಡ್ಸ್? ಸಿಂಪಲ್ ಆದ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ವೆಜಿಟೇಟಿವ್ ಪ್ರೊಪ್ಯಾಗೇಷನ್ ಅಂದರೆ ಈಗ ಒಂದು ಸಸ್ಯದ ಅಥವಾ ಒಂದು ಪ್ಲ್ಯಾಂಟಿನ ಆ ಒಂದು ಸಸ್ಯದ ಯಾವುದಾದ್ರೂ ಒಂದು ಭಾಗವನ್ನು ತೆಗೆದುಕೊಂಡು, ಯಾವುದಾದ್ರೂ ಒಂದು ಅಂದರೆ ಅಲ್ಲಿ ಕೆಲವೊಂದು ಭಾಗಗಳಿದ್ದಾವೆ. ಮೇನ್ಲಿ ಏನೇನು? ಸ್ಟೆಮ್ ಕಾಂಡ, ಓಕೆನಾ? ಕಾಂಡ, ಈ ಕಾಂಡ ತೊಗೋತೀವಿ. ಕಾಂಡ ತೊಗೊಂಡು ಅದರಿಂದ ನಾವು ಹೊಸ ಒಂದು ಸಸ್ಯವನ್ನು ಬೆಳೆಸ್ತೀವಿ. ಆಮೇಲೆ ಬೇರಿಂದನೂ ಕೂಡ ವೆಜಿಟೇಟಿವ್ ಪ್ರೊಪ್ಯಾಗೇಷನ್ ಆಗುತ್ತೆ, ಮತ್ತು ಎಲೆಯಿಂದ ಕೂಡ ಆಗುತ್ತೆ, ಓಕೆನಾ? ಬಟ್ ಬೀಜದಿಂದ ವೆಜಿಟೇಟಿವ್ ಪ್ರೊಪ್ಯಾಗೇಷನ್ ಆಗಲ್ಲ. ಯಾಕೆ ಬೀಜದಿಂದ ಆಗಲ್ಲ? ಬೀಜ ಅಂದರೆ ಇದು ಎದರಲ್ಪ ಸೆಕ್ಸುವಲ್ ರೀಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗುತ್ತಾ. ಪ್ಲ್ಯಾಂಟಲ್ಲಿ ಕೂಡ ಸೆಕ್ಸುವಲ್ ಆಗುತ್ತೆ, ಓಕೆನಾ? ಸೊ ಇದು ಬೀಜ ಬಂತಂದ್ರೆ, ಸೀಡ್ ಬಂತಂದ್ರೆ ಅದು ಸೆಕ್ಸುವಲ್ ರೀಪ್ರೊಡಕ್ಷನಲ್ಲಿ ಭಾಗಿಯಾಗ್ತದೆ. ಸೊ ಇದು ವೆಜಿಟೇಟಿವ್ ಪ್ರೊಪ್ಯಾಗೇಷನಲ್ಲಿ ಏನಪ್ಪ ಇನ್ವಾಲ್ವ್ ಆಗಂಗಿಲ್ಲ ಅಥವಾ ಬಳಸುವುದಿಲ್ಲ. ಈ ಎಲೆ ಅಥವಾ ಕಾಂಡ, ಬೇರುಗಳಿಂದ ಈಗ ನೀವು ನೋಡಿರ್ಬೋದು, ಒಂದು ಈಗ ಮನೆಯಲ್ಲೇ ಅಥವಾ ಒಂದು ಹೊಲದಲ್ಲೇ ಈ ಒಂದು ಹೂವಿನ ಗಿಡ, ಯಾವುದಾದ್ರೂ ಒಂದು ಹೂವಿನ ಗಿಡ ಆಗಲಿ, ಅಥವಾ ಫಾರ್ ಎಕ್ಸಾಂಪಲ್ ಈ ಒಂದು ಹೂವಿನ ಗಿಡವನ್ನು ಬೆಳೆಸ್ಬೇಕಂದ್ರೆ ನೀವೇನು ಮಾಡ್ತೀರಿ? ಅದರ ಒಂದು ಕಾಂಡವನ್ನು ಕಡಿದು ಅದನ್ನು ಮಣ್ಣಿನಲ್ಲಿ ಹೂತಾಕಿ ಮೇಲೆ ಸ್ವಲ್ಪ ಈ ಒಂದು ಹೆಂಡೆ, ಓಕೆನಾ, ಈ ದನದ ಸೆಗಣಿಯನ್ನು ಅದನ್ನು ಹಚ್ಚಿ ನಾವು ಅದನ್ನು ಬೆಳೆಸ್ತೀವಿ. ಇದರಿಂದ ಅದು ಅಂದರೆ ಒಂದು ತುಣುಕಿನಿಂದ ಜಸ್ಟ್ ಒಂದು ಸಸ್ಯದ ಒಂದು ಭಾಗದಿಂದ ಅದು ಹೊಸ ಪ್ಲ್ಯಾಂಟ್ ಏನಪ್ಪ ಬೆಳೀತದೆ. ಇದಕ್ಕೆ ವೆಜಿಟೇಟಿವ್ ಪ್ರೊಪ್ಯಾಗೇಷನ್ ಅಂತಾರೆ. ನೆಕ್ಸ್ಟ್ ಅಂದರೆ ಇಲ್ಲಿ ಆಪ್ಷನ್ ಏನಾಯಿತು? ಏನು ಕರೆಕ್ಟ್ ಆಯಿತು? ಬೀಜ ಅಂದರೆ ಆಪ್ಷನ್ 3 ಡಿ ಮಾತ್ರ. ನೆಕ್ಸ್ಟ್ ಇಲ್ಲಿ ನೋಡಿ, ರಾತ್ರಿಯ ಹೊತ್ತು ಇಂಗಾಲ ಡೈಆಕ್ಸೈಡನ್ನು ಬಿಡುಗಡೆ ಮಾಡುವ ಸಸ್ಯದ ಮೆಟಾಬಾಲಿಕ್ ಚಟುವಟಿಕೆಯನ್ನು ಈ ಕೆಳಗಿನ ಪದವು ವಿವರಿಸುತ್ತದೆ. ನೋಡಿ, ರಾತ್ರಿ ಹೊತ್ತು ಏನು ಮಾಡ್ತದ? ಈ ಒಂದು ಸಸ್ಯ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತದೆ, ಮತ್ತು ಬೆಳಗಿನ ಹೊತ್ತು ಆಕ್ಸಿಜನ್ ಹೆಚ್ಚಾಗಿ ಬಿಡುಗಡೆ ಮಾಡುತ್ತೆ. ಬಟ್ ಈ ಇಂಗಾಲ ಡೈಆಕ್ಸೈಡ್ ಯಾಕೆ ಬಿಡುಗಡೆ ಮಾಡುತ್ತಾ? ಅದು ಬಿಡುಗಡೆ ಮಾಡೋದು ಯಾವ ಕ್ರಿಯೆಯಿಂದ ಅಂದರೆ ಮೇನ್ಲಿ ರೆಸ್ಪಿರೇಷನ್ ಅಥವಾ ಉಸಿರಾಟ. ಈ ಒಂದು ರೆಸ್ಪಿರೇಷನ್ ಏನು ಮಾಡ್ತದೆ? ಈ ಇಂಜೆಸ್ಟೆಡ್ ಅಥವಾ ಈ ಒಂದು ನ್ಯೂಟ್ರಿಯೆಂಟ್ಸ್ ಇರ್ತೈತಲ್ಲ, ಅಂದರೆ ಈ ಒಂದು ಗ್ಲುಕೋಸನ್ನು ಏನು ಇಂಟೇಕ್ ಮಾಡಿರ್ತದಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ಲು ಈಗ ಗ್ಲುಕೋಸು ಮತ್ತು ಪ್ಲಸ್ ಆಕ್ಸಿಜನ್ O2 ಅದು ಪ್ಲ್ಯಾಂಟ್ ಏನು ಮಾಡ್ತದೆ? ಇಂಟೇಕ್ ಮಾಡಿರ್ತದೆ. ಅವಾಗ ಏನು ಮಾಡ್ತದೆ? ಆ ಎನರ್ಜಿಯನ್ನು ತಯಾರು ಮಾಡೋ ಸಂಬಂಧ ಅವಾಗ CO2 ಬಿಡುಗಡೆ ಆಗ್ತದೆ. ಯಾವಾಗಿದು? ನೈಟ್ ಟೈಮಲ್ಲೇ, ಓಕೆನಾ? ನೈಟ್ ಟೈಮಲ್ಲಿ ಆಗುತ್ತೆ. ನಾರ್ಮಲಾಗಿ ನಿಮಗೆಲ್ಲ ಗೊತ್ತು, ಇದು ಸನ್ಲೈಟು, ಗ್ಲುಕೋಸು ಪ್ಲಸ್ CO2 ಎಲ್ಲ ತೊಗೊಂಡು ಆಕ್ಸಿಜನನ್ನು ಇದು ಬಿಡುಗಡೆ ಮಾಡುತ್ತಂತ. ಬಟ್ ರಾತ್ರಿ ಹೊತ್ತಲ್ಲಿ ಇದು ಇಂಗಾಲ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತೈತಿ. ಈ ಒಂದು ಮೆಟಾಬಾಲಿಕ್ ಆ್ಯಕ್ಟಿವಿಟಿಗೆ ಉಸಿರಾಟ ಅಂತ ನಾವು ಕರಿತೀವಿ. ಬಿ ಮಾತ್ರ. ನೆಕ್ಸ್ಟ್ ಕೆಳಗಿನ ಯಾವ ವಿವರಣೆ ತಪ್ಪಾಗಿದೆ? ಎಲ್ಲ ಅಣಬೆಗಳು ತಿನ್ನಬಹುದಾದಂಥವು, ಓಕೆನಾ? ಅಂದರೆ ಅಣಬೆಗಳು ಅಂದರೆ ಏನು?
ಅನೇಬ ಅಂದರೆ ಮಶ್ರೂಮ್ಸ್. ಈ ಎಲ್ಲ ಮಶ್ರೂಮ್ಸನ್ನು ತಿನ್ಬೋದಾ ಅಂತ ಕೇಳಿದ್ದಾರೆ. ಎಲ್ಲ ತಿನ್ಬೋದಂತ ಹೇಳಿದ್ದಾರೆ ಅಲ್ಲಿ, ಬಟ್ ಇದು ರಾಂಗ್. ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಇರ್ತವೆ, ವಿಟಮಿನ್ಸ್ ಇರ್ತವೆ, ಕೆಲವೊಂದು ಏನಪ್ಪ ತಿನ್ನಬಹುದಂಥವು, ದೇ ಆರ್ ದ ಎಡಿಬಲ್, ತಿನ್ಬೋದು. ಬಟ್ ಕೆಲವೊಂದು ಟಾಕ್ಸಿಕ್ ಇರ್ತಾವೆ, ಸೊ ಅವುಗಳನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಇದು ವಿವರಣೆ ತಪ್ಪಾಗಿದೆ. ಎಲ್ಲ ಅಣಬೆಗಳು ಬೆಳ್ಳಗಿರುತ್ತವೆ, ರಾಂಗ್ ಇದು. ಎಲ್ಲ ಬೆಳಗಿರಲ್ಲ, ಕೆಲವೊಂದು ಕಪ್ ಇರ್ತಾವೆ, ಕೆಲವೊಂದು ಹಸಿರು ಇರ್ತಾವೆ, ಕೆಲವೊಂದು ಕಂದು ಕಲರ್ ಇರ್ತಾವೆ, ಹೀಗೆ ಬೇರೆ ಬೇರೆ ಕಲರ್ ಇರ್ತಾವೆ. ನೆಕ್ಸ್ಟ್, ಎಲ್ಲ ಅಣಬೆಗಳು ಪೂತಿಜನ್ಯ ಸಸ್ಯಗಳಾಗಿವೆ. ಪೂತಿಜನ್ಯ ಸ್ಯಾಪ್ರೋಫೈಟಿಕ್ ಆಗಿದ್ದಾವ. ಸ್ಯಾಪ್ರೋಫೈಟಿಕ್ ಅಂದರೆ ಏನು? ಸ್ಯಾಪ್ರೋಫೈಟಿಕ್ ಅಂದರೆ ಇಲ್ಲಿ ನೋಡಿ, ಸ್ಯಾಪ್ರೋಫೈಟಿಕ್ ಅಂದರೆ ಕೆಲವೊಂದು ಜೀವಿಗಳು ಸತ್ತ ಜೀವಿಗಳ ಮೇಲೆ ತಮ್ಮ ಜೀವನವನ್ನು ನಡೆಸ್ತಾವ. ಅಂದರೆ ಸ್ಯಾಪ್ರೋಫೈಟ್ಸ್ ಆರ್ ದ ಲಿವಿಂಗ್ ಆರ್ಗನಿಸಮ್ಸ್ ದ್ಯಾಟ್ ಫೀಡ್ ಆನ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಓಕೆನಾ? ಸೊ ಈಗ ನೀವು ನಾರ್ಮಲಾಗಿ ನೋಡ್ಬೋದು, ಈಗ ಒಂದು ಗಿಡ ಕಡಿದು ಬಿದ್ದಿರ್ತದ, ಒಂದು ಗಿಡ ಹುಳಿ ಕತ್ತಿರ್ತದ, ಒಂದು ಗಿಡ ಕಡಿದು ಒಗೆದಿರ್ತಾರೆ. ಓಕೆನಾ? ಅದರ ಮೇಲೆ ಈ ಅಣಬೆಗಳು ಏನಪ್ಪ ತಮ್ಮ ಜೀವನವನ್ನು ಸಾಗಿಸ್ತವೆ. ಇವಕ್ಕೆ ಸ್ಯಾಪ್ರೋಫೈಟಿಕ್ ಅಂತಾರೆ. ಅಥವಾ ಅದನ್ನು ಬಿಡಿ, ಇವು ನಾರ್ಮಲಾಗಿ ನಿಮಗೆ ಇದು ಗೊತ್ತಿರ್ಬೋದು, ಸೆಗಣಿ, ಡಂಗ್ ಅಂತ ಅಂತಾರೆ. ಆ ಸೆಗಣಿಯ ಮೇಲೆ ತಿಪ್ಪೆಯಲ್ಲಿ ಹೆಚ್ಚಾಗಿ ಈ ಅಣಬೆಗಳನ್ನು ತಿಪ್ಪೆಯಲ್ಲಿ ನೀವು ನೋಡಿರ್ಬೋದು. ಓಕೆನಾ? ಅಲ್ಲೆಲ್ಲ ವೇಸ್ಟ್ ಡಿಕೇಯಿಂಗ್ ಅಂದರೆ ಕೊಳೆಯುತ್ತಿರುವ ಒಂದು ಈ ಇದು ವಸ್ತುಗಳ ಮೇಲೆ ಇದು ಬೆಳೀತದ. ಓಕೆನಾ? ಸೊ ಇದು ಕರೆಕ್ಟ್, ಸಿ. ನೆಕ್ಸ್ಟ್, ಅಣಬೆಗಳು ಪೌಷ್ಟಿಕಾಂಶಗಳ ಸಮೃದ್ಧ ಆಕಾರಗಳಾಗಿವೆ. ಈಗಾಗಲೇ ಹೇಳಿದ್ದೀನಿ, ಕೆಲವೊಂದು ಅಣಬೆಗಳು ವಿತ್ ನ್ಯೂಟ್ರಿಯೆಂಟ್ಸ್ ಇರ್ತವೆ, ಸೊ ಆಪ್ಷನ್ ಡಿ ಕರೆಕ್ಟ್. ಸೊ ಇಲ್ಲಿ ಸಿ ಮತ್ತು ಡಿ ಕರೆಕ್ಟ್. ಸಿ ಮತ್ತು ಡಿ. ಇಲ್ಲಿ ಏನು ಕೇಳಿದ್ದಾರೆ? ಕೆಳಗಿನ ಯಾವ ವಿವರಣೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸಿ ಡಿ ಕರೆಕ್ಟ್ ಇದೆ, ಎ ಬಿ ತಪ್ಪಾಗಿದೆ. ಅದಕ್ಕೆ ಈಗ ನಾವು ಇಲ್ಲಿ ಎ ಬಿ ತಪ್ಪಾಗಿದೆ ಅಂತ ಟಿಕ್ ಮಾಡಬೇಕು. ಕೆಳಗಿನ ಯಾವ ಪದವು ಮೋಟಾರ್ ವಾಹನಗಳನ್ನು ಹಾಗೂ ಪಂಪ್ಸೆಟ್ಗಳನ್ನು ನಡೆಸುವುದಕ್ಕಾಗಿ ಬಳಸಲಾಗುವ ಶೈವಲ, ಶಿಲೀಂಧ್ರ ಮತ್ತು ಉನ್ನತ ವರ್ಗದ ಸಸ್ಯಗಳಂಥ ಜೈವಿಕ ಜೀವಿಗಳಿಂದ ಈ ಒಂದು ಉತ್ಪಾದಿತವಾದ ಇಂಧನವನ್ನು ಅಥವಾ ಫ್ಯೂಲನ್ನು ಸಾಮೂಹಿಕವಾಗಿ ವಿವರಿಸುವ ಪದ ಏನು ಅಂತ ಕೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ಅಲ್ಗಿ, ಫಂಜಾಯ್, ಸೊ ಈ ಒಂದು ಅಥವಾ ಪ್ಲ್ಯಾಂಟು, ಕೆಲವೊಂದು ಸಸ್ಯಗಳ ಮುಖಾಂತರ ಒಂದು ಇಂಧನವನ್ನು ತಯಾರಿಸ್ತಾರೆ. ಇದಕ್ಕೆ ಏನಂತ ಕರಿತೀವಿ ನಾವು ನಾರ್ಮಲಾಗಿ? ಬಯೋಫ್ಯೂಲ. ಇದಕ್ಕೆ ಬಯೋಫ್ಯೂಲ್ ಅಂತೀವಿ. ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಬಯೋಫ್ಯೂಲ್, ಜೈವಿಕ ಇಂಧನ. ಓಕೆನಾ? ಜೈವಿಕ ಇಂಧನ. ಸೊ ಇಲ್ಲಿ ಡಿ ಮಾತ್ರ ಕರೆಕ್ಟ್. ನೆಕ್ಸ್ಟ್, 1/1/2011 ಶನಿವಾರ ಆದ್ರೆ 1/1/2020 ಯಾವ ವಾರ ಅಂತ ಕೇಳಿದ್ದಾರೆ. ಈಗ ನೋಡ್ರಿ, 1/1 ಶನಿವಾರ ಆದ್ರೆ ಈ 2021 ಏನಿರುತ್ತೆ ಅಂತ ಕೇಳಿದ್ದಾರೆ. ಸಿಂಪಲ್ ಆದ ಟ್ರಿಕ್ ಹೇಳ್ತೀನಿ ನಿಮಗೆ ಇದನ್ನು ಸಾಲ್ವ್ ಮಾಡಲಿಕ್ಕೆ. ಓಕೆನಾ? ಆಡ್ ಡೇಸ್ ಅಂತ ಬರುತ್ತೆ. ಆಡ್ ಡೇಸ್ ಅಂದರೆ 7, ಒಂದು ವೀಕಲ್ಲಿ ಎಷ್ಟು ಡೇಸ್ ಇರ್ತವೆ? 7 ಡೇಸ್ ಇರ್ತವೆ. ಆ 7ಇಂದ ನೀವು ಭಾಗ ಮಾಡಿದ್ರೆ ಏನು ಉಳಿತಿದ್ಲ ಶೇಷ, ಆ ಒಂದು ಅಂಕಿಯಿಂದ ನೀವು ಇದನ್ನು ಕಂಡುಹಿಡಿಬೋದು. ಹೇಗೆ ಅಂದರೆ ಇಲ್ಲಿ ನೋಡಿ, ಈಗ 2011 ಇದೆಯಾ? ಓಕೆನಾ? ಈಗ ನೆಕ್ಸ್ಟ್ ಯಾವುದು ಬರುತ್ತೆ?
2012, 13, 14, 15, 16, 17, 18, ಓಕೆನಾ. ನೆಕ್ಸ್ಟ್ ಓಕೆ 19, 20. ಈಗ ನೀವೇನು ಮಾಡೋದು, ಇದರಲ್ಲಿ ಆಡ್ ಡೇಸನ್ನು ಕಂಡುಹಿಡಿಯೋದು. ಆಡ್ ಡೇಸ್ ಅಂದರೆ ಹೇಗೆ ಕಂಡುಹಿಡಿತೀರಿ? ಈಗ ಫಾರ್ ಎಕ್ಸಾಂಪಲ್ ಆಗಿ 2011 to 12 ಎಷ್ಟು ಡಿಫ್ರೆನ್ಸ್ ಇದೆ? ಎಷ್ಟಿದೆ ಡಿಫ್ರೆನ್ಸು? ಈಗ 2011 1 ವರ್ಷ, ಹೌದಾ? ಸೊ ಇಲ್ಲಿ 2012 ಓಕೆನಾ. ಈಗ 2012 ಏನು 366 ಡೇಸ್ ಇರ್ತವೆ. ಇದನ್ನೇ ಡಿವೈಡೆಡ್ ಬೈ 7 ಮಾಡಿ ಎಷ್ಟು ಉಳಿಯುತ್ತೆ? ರಿಮೈಂಡರ್ಸ್ 2 ಉಳಿಯುತ್ತೆ. ನೋಡಿರಿ, 7 5 35, 7 2 14, ಅಂದರೆ 16 ಆಗುತ್ತಲ್ಲ. ಸೊ ರಿಮೈಂಡರ್ 2 ಉಳಿಯುತ್ತೆ. ಸೊ ಇಲ್ಲಿ 2 ಆಡ್ ಡೇಸು. 13ನಲ್ಲಿ ಇದು 365 ಅಷ್ಟೇ ಇರುತ್ತೆ, ಓಕೆನಾ. ಇದು ಲೀಪ್ ಇಯರಲ್ಲಿ 2 ಡೇಸ್ ಇರ್ತವೆ, ಇದು ಲೀಪ್ ಇಯರ್, ಓಕೆನಾ. ಈ 2 ಲೀಪ್ ಇಯರ್ ಬರ್ತವೆ ಇಲ್ಲಿ. ಉಳಿಕಿದ್ರಲ್ಲಿ ಒಂದೊಂದು ಇರ್ತವೆ. 1 1, ಇದು 2, ಇದು 1, ಓಕೆನಾ. ಇದು 1, ನೆಕ್ಸ್ಟ್ ಇದು 1 ಆಯಿತಾ. ನೆಕ್ಸ್ಟ್ ಇದು 1. ಈಗ ಎಷ್ಟಾದವು? ಈಗ 2, 3, 4, 5, 7, 8, 9, 10, 11, 11 ಆಯಿತು. 11 ಆಯ್ತಂದ್ರೆ ಈಗೇನು ಮಾಡೋದು? ಟೋಟಲ್ 11 ಡೇಸ್ ಬಂತು. ಈಗ ಇದಕ್ಕೆ ಡಿವೈಡೆಡ್ ಬೈ 7 ಮಾಡೋಣ. 7 ಮಾಡಿದ್ರೆ 7 1 ಎಷ್ಟು ಉಳಿತೈತಿ? 4 ರಿಮೈಂಡರ್ ಉಳಿತೈತಿ. ಈಗ ಇದು 4 ರಿಮೈಂಡರ್ ಉಳಿತಂದ್ರೆ ಈ ಶನಿವಾರ ಇದ್ದದ್ದು ಮುಂದೆ 4 ದಿವಸ ಹೆಚ್ಚಿಗೆ ಮಾಡೋದು, ಹೌದಾ? ಅಂದರೆ 4 ಡೇಸ ನೆಕ್ಸ್ಟ್ ತಳ್ಳೋದು. ಶನಿವಾರ ಆದಮೇಲೆ ಏನಾಗುತ್ತಪ್ಪ ನೋಡಿ, 4 ಡೇಸಾ, ಸ್ಯಾಟರ್ಡೆ ಪ್ಲಸ್ 4 ಡೇಸ್ ಏನಾಗತ್ತಾ? 4 ಡೇಸ್ ಅಂದ್ರೇನು? ಸಂಡೇ, ಸ್ಯಾಟರ್ಡೆ ಆದಮೇಲೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ. ಕರೆಕ್ಟ್ ಆನ್ಸರ್ ಏನು? ವೆನ್ಸ್ಡೇ. ಸೊ ಬುಧವಾರ ಇಸ್ ದ ಕರೆಕ್ಟ್ ಆನ್ಸರ್. ಬೇಕಿದ್ದರೆ ಕ್ಯಾಲೆಂಡರಲ್ಲಿ ಚೆಕ್ ಮಾಡಿ ನೋಡಿ. ಕರೆಕ್ಟ್ ಆನ್ಸರ್ ಬುಧವಾರ. ಇದನ್ನು 30 ಸೆಕೆಂಡಲ್ಲಿ ಬಿಡಿಸ್ಬೋದು ನೀವು. ನಾನು ನಿಮಗೆ ಇಲ್ಲಿ ಒಂದು ತಿಳಿಸ್ಕೊಡ್ಲಿಕ್ಕೆ ಸ್ವಲ್ಪ ನಿಮಗೆಲ್ಲ ಒಂದು ಡೀಟೇಲಾಗಿ ಹೇಳಿಕೊಟ್ಟೆ. ನೆಕ್ಸ್ಟ್ ABCDEಗಳ ಎತ್ತರಕ್ಕೆ ಅನುಗುಣವಾಗಿ, ಓಕೆನಾ. ಇಲ್ಲಿ ಏನಂದಿದ್ದಾರೆ? ABCDE 5 ಮಂದಿ ಇದ್ದಾರೆ. 5 ಮಂದಿದ್ದು ಎಲ್ಲ ಇದು ಕೊಟ್ಟಿದ್ದಾರೆ. ಈ ಎಲ್ಲರಿಗಿಂತಲೂ ಚಿಕ್ಕವನು, ಈ ಎಲ್ಲರಿಗಿಂತ ಚಿಕ್ಕವನಂತ. ಈಗ ತಗೊಳ್ಳಿ, ಜಸ್ಟ್ ಅ ಮಿನಿಟ್. ಓಕೆ, ಈಗ ಇದು ಪ್ಲ್ಯಾಟ್ಫಾರ್ಮ್ ಐತೆ ಅಂತ ತಿಳ್ಕೊರಿ. ಈ ಎಲ್ಲರಿಗಿಂತ ಚಿಕ್ಕವ. ಎಫ್ನು ಎಗಿಂತ ದೊಡ್ಡವನು. ಎಫ್ ಎಕ್ಕಿಂತ ದೊಡ್ಡವ. ಎಫ್ ಇಲ್ಲಿ ಬರ್ಕೊಡಿ. ಎಫ್ ಎಕ್ಕಿಂತ ದೊಡ್ಡವ. ನೆಕ್ಸ್ಟ್ ಸಿ, ಇವು ಎ ಮತ್ತು ಬಿ ಮಧ್ಯದಲ್ಲಿದ್ದಾನೆ. ಸಿ ಏನದನ? ಎ ಮತ್ತು ಬಿ ಮಧ್ಯದಲ್ಲಿದ್ದಾನೆ. ಈಗ ಇಲ್ಲಿ ನೋಡಿ, ಎಫ್ ಇಲ್ಲಿದ್ದಾನೆ, ಎ ಇಲ್ಲಿದ್ದಾನೆ. ಈಗ ಸಿ ಎ ಮತ್ತು ಬಿ ಮಧ್ಯದಲ್ಲಿದ್ದಾನಂದ್ರೆ ಈಗ ಬಿ ಈ ಕಡೆನೇ ಬರ್ತಾನೆ. ಯಾಕೆಂದರೆ ಇಲ್ಲಿ ಬಿ ಬಂದಂದ್ರೆ ಏನಾಗತ್ತಾ? ಎಫ್ ಮಧ್ಯ ಆಗ್ತಾನೆ. ಸೊ ಅದು ರಾಂಗ್ ಆಗತ್ತೆ, ಓಕೆನಾ. ಸೊ ಸಿ ಮಧ್ಯದಲ್ಲಿ ಅಂದರೆ ಸಿ ಇಲ್ಲಿ ಆಗ್ತಾನೆ, ಓಕೆನಾ. ಸೊ ಇದನ್ನೇ ಸೇಮ್ ಇಲ್ಲಿ ಫಿಟ್ ಮಾಡಿ. ಈಗ ಆಲ್ರೆಡಿ ಹೇಳಿದ್ದಾನೆ ಈ ಎಲ್ಲರಿಗಿಂತ ಚಿಕ್ಕವನಂತ. ಸೊ ಅದು ಲಾಸ್ಟೇ ಉಳಿಯುತ್ತೆ. ಇದು ಬಿ ಬರುತ್ತೆ, ನೆಕ್ಸ್ಟ್ ಸಿ ಬರುತ್ತೆ, ನೆಕ್ಸ್ಟ್ ಎ ಬರುತ್ತೆ, ನೆಕ್ಸ್ಟ್ ಎಫ್ ಬರುತ್ತೆ. ಸೊ ಇಲ್ಲೇನು ಕೇಳಿದ್ದಾರೆ? ಎಲ್ಲರೂ ಎತ್ತರಕ್ಕೆ ಅನುಗುಣವಾಗಿ ಕುಳಿತಾರೆ. ಮಧ್ಯದಲ್ಲಿ ಬರುವವರು ಯಾರು? ಮಧ್ಯದಲ್ಲಿ ಯಾರಿದ್ದಾರೆ? ಮಧ್ಯದಲ್ಲಿ ಸಿ ಇದ್ದಾನೆ. ಸಿ ಇಸ್ ಅ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ,
3 ಡಯಾಗ್ರಾಮ್ಗಳನ್ನು ಕೊಟ್ಟಿದ್ದಾರೆ, 4ನೇದು ಯಾವುದಂತ ಕೇಳಿದ್ದಾರೆ. ಈಗ ಸಿಂಪಲ್ಲು. ಈಗ ಈ ಸ್ಟಾರ್ ಮೇಲೆ ನೀವು ಫೋಕಸ್ ಮಾಡಿ. ಈ ಸ್ಟಾರು ಇಲ್ಲಿದೆ ಫಸ್ಟು, ಆಮೇಲೆ ಕೆಳಗಡೆ ಬರುತ್ತೆ, ಇಲ್ಲಿ ಬರುತ್ತೆ, ಆಮೇಲೆ ಮುಂದೆ ಹೋಗುತ್ತಾ ಇಲ್ಲಿ ಬರುತ್ತೆ ನೋಡಿರಿ. ಒಮ್ಮೆ ಇಲ್ಲಿ ಕೆಳಗೆ ಒಂದೊಂದು ಸ್ಥಾನ ಜಂಪ್ ಆಗುತ್ತೆ. ನೆಕ್ಸ್ಟ್ ಎಲ್ಲಿ ಹೋಗುತ್ತಾ, ಇಲ್ಲಿದ್ದದ್ದು ಇಲ್ಲಿ ಮೇಲೆ ಬರುತ್ತೆ, ಅಂದರೆ ಇಲ್ಲಿ ಬರುತ್ತೆ. ಇಲ್ಲಿದ್ದದ್ದು ಸ್ಟಾರ್ ಎಲ್ಲೆಲ್ಲಿದಾವು, ಇಲ್ಲಂತೂ ಬರಲ್ಲ, ಇದು ಬರಲ್ಲ. ಇಲ್ಲಿದೆ, ಇಲ್ಲಿದೆ, ಇದು ಬರಲ್ಲ. ಸೊ ಈಗ ಸ್ಟಾರ್ ಆಯಿತು. ಇಲ್ಲಿ ಸ್ಟಾರ್ ಇದೆ, ಇಲ್ಲಿ ಸ್ಟಾರ್ ಇದೆ, ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ಟ್ರಯಾಂಗಲ್ ಇದೆ. ಬಟ್ ಇವೆರಡು ಬೇರೆ ಬೇರೆ ಇದ್ದಾವೆ. ಸೊ ಈಗ ಏನು ಮಾಡೋದು, ಟಾರ್ಗೆಟ್ ಏನು ಮಾಡೋದು, ಸ್ಕ್ವೇರ್ ಮಾಡೋಣ. ಈಗ ಇಲ್ಲಿ ಸ್ಕ್ವೇರ್ ಇದೆ, ನೆಕ್ಸ್ಟ್ ಇಲ್ಲಿ ಮೇಲೆ ಹೋಗಿದೆ, ಮತ್ತು ಇಲ್ಲಿದೆ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರುತ್ತೆ, ಇಲ್ಲಿ ಬರುತ್ತೆ ಸ್ಕ್ವೇರ್ ಇಲ್ಲಿ ಬರುತ್ತೆ. ಓಕೆನಾ, ಈ ಸೈಡ್. ಸೊ ಈ ಸೈಡ್ ಅಂದರೆ ಇದೆ. ಆಪ್ಷನ್ 2 ಈಸ್ ಕರೆಕ್ಟ್. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್, ಎಲ್ಲ ಕಂಪ್ಯೂಟರ್ಗಳು ಟ್ಯಾಬ್ಲೆಟ್ಸ್ ನೋಡಿರಿ, ಎಲ್ಲ ಕಂಪ್ಯೂಟರ್ಗಳು ಟ್ಯಾಬ್ಲೆಟ್ಸ್ ಆಗ್ತಾವೆ. ಎಲ್ಲ ಟ್ಯಾಬ್ಲೆಟ್ಸ್ಗಳು ಮೊಬೈಲ್ಸ್ ಅಂದರೆ ಇಲ್ಲಿ ತೀರ್ಮಾನ ಏನಾಗುತ್ತಾ, ಎಲ್ಲ ಕಂಪ್ಯೂಟರ್ಗಳು ಮೊಬೈಲ್ಗಳು. ಎಸ್, ಕರೆಕ್ಟ್. ಕೆಲವು ಮೊಬೈಲ್ಗಳು ಕಂಪ್ಯೂಟರ್ಗಳು, ಹೌದು, ಕರೆಕ್ಟ್ ಆಗುತ್ತಾ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ A B ಎರಡು ಕರೆಕ್ಟ್ ಆಗ್ತವ. ಏನಂತಂದ್ರೆ ಸಿಂಪಲ್ ಇದೆಯಪ್ಪ. ಈಗ ಎಲ್ಲ ಕಂಪ್ಯೂಟರು ಏನು, ಎಲ್ಲ ಟ್ಯಾಬ್ಲೆಟು, ಎಲ್ಲ ಏನು ಮೊಬೈಲ ಕಂಪ್ಯೂಟರ್ ಏನಂತಿದಾರಪ್ಪ. ಎಸ್ ನೋಡಿ, ಎಲ್ಲ ಕಂಪ್ಯೂಟರು, ಎಲ್ಲ ಟ್ಯಾಬ್ಲೆಟ್ಸು, ಇವೆಲ್ಲ ಟ್ಯಾಬ್ಲೆಟ್ ಅದಾವಲ್ಲ. ಸೊ ಇವೆಲ್ಲ ಟ್ಯಾಬ್ಲೆಟು, ಎಲ್ಲ ಮೊಬೈಲ್ಗಳು, ಇದು ಮೊಬೈಲ್. ಸೊ ಅವಾಗ ಏನಾಗುತ್ತೆ, ಈ ಕಂಪ್ಯೂಟರ್ ಅದಾವಂದ್ರೆ ಇವು ಮೊಬೈಲ್ಗಳು ಆಗ್ತವೆ. ಅಂತ ಕೆಲವು ಮೊಬೈಲ್ಗಳು ಕಂಪ್ಯೂಟರು ಆಗ್ತವೆ. ಸೊ ಕರೆಕ್ಟ್ ಇದೆ. ಸೊ ಆಪ್ಷನ್ 3 ಈಸ್ ಕರೆಕ್ಟ್. ನೋಡಿ ಫ್ರೆಂಡ್ಸ್, ಇವಿಷ್ಟು ಈ ಒಂದು ಲೇಟೆಸ್ಟ್ ಕ್ವಶನ್ ಪೇಪರ್ದು ಏನಪ್ಪ ಒಂದು ಸರಣಿಯ ಕ್ವಶನ್ಗಳಾಗಿದ್ವು. ಸೊ ಮುಂದಿನ ಸೆಷನಲ್ಲಿ ಮತ್ತಷ್ಟು ಕ್ವಶನ್ಗಳೊಂದಿಗೆ ಮತ್ತು ಮತ್ತಷ್ಟು ಬೇರೆ ಬೇರೆ ಕ್ವಶನ್ ಪೇಪರ್ಗಳೊಂದಿಗೆ ಇಲ್ಲಿ ನಿಮಗೆ ಡಿಸ್ಕಸ್ ಮಾಡೋಣ. ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.